ನಿಮ್ಮ CN23 ನ್ಯೂಸ್ ಚಾನಲ್ಗೆ ಸುಸ್ವಾಗತ. ನಾನು ನಿಮ್ಮ ನಗರ ನಾಗೇಶ್. ಹಿಂದೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಶಿವಮೊಗ್ಗದ ಜೈಲ್ ರಸ್ತೆಯಲ್ಲಿರುವ ಫ್ರೀಡಂ ಪಾರ್ಕ್ ಎದುರಿನ ಶಾಂತಿ ಮಟನ್ ಸ್ಟಾಲ್ನಲ್ಲಿ ಎಲ್ಲವೂ ಅಶಾಂತಿ ಕಣ್ರಿ. ನೋಡ್ರಿ, ಈ ಮಾಲೀಕನಿಗೆ ಏನು ಹೇಳಬೇಕು? ಅಲ್ಲಿನ ಆ ಗಲೀಜು ನೀರನ್ನು ರಸ್ತೆಯ ಡಿವೈಡರ್ಗೆ ತನ್ನ ಕೆಲಸಗಾರನಿಂದ ಸುರಿಸುತ್ತಿರುವಂಥ ಮಾಲೀಕನಿಗೆ ಮಹಾನಗರ ಪಾಲಿಕೆ ಅಥವಾ ಜಿಲ್ಲಾಡಳಿತ ಇಲ್ಲಿ ಏನು ಕ್ರಮ ಕೈಗೊಳ್ಳುತ್ತದೆ ಎಂಬುದನ್ನು ನಾವಿಲ್ಲಿ ನೋಡಬೇಕು ಕಣ್ರಿ. ಆ ಭಾಗದಲ್ಲಿ ಜನತೆ ಮೂಗೆತ್ತಿಕೊಂಡು ತಿರುಗಾಡಲು ಆಗುತ್ತಿರುವಂಥ ದುರ್ವಾಸನೆ ಹೊರಡುತ್ತಿದೆ. ಇಲ್ಲಿನ ಈ ಗಲೀಜು ನೀರನ್ನು ಎರಡೂ ರಸ್ತೆ ಮಧ್ಯೆ ಡಿವೈಡರ್ಗೆ ಆ ಹುಡುಗ ತೆಗೆದುಕೊಂಡು ಹೋಗಿ ಸುರಿಯುತ್ತಿದ್ದಾನೆ ಎಂದರೆ ಈ ಮಾಲೀಕ ಏನು ಮಾಡುತ್ತಿದ್ದಾನೆ? ಇವನ ದುಡ್ಡಿನ ದರ್ಪ ಎಷ್ಟು, ಅಹಂಕಾರವೆಷ್ಟು? ಸಾರ್ವಜನಿಕರು ತಿರುಗುವ ಸ್ಥಳದಲ್ಲಿ ಆ ಮಟನ್ ಸ್ಟಾಲ್ನ ಗಲೀಜು ನೀರನ್ನು ತೆಗೆದುಕೊಂಡು ಸುರಿಸುತ್ತಿದ್ದಾನೆ ಎಂದರೆ ಈ ಮಾಲೀಕನ ಹಕೀಕತ್ತು ಏನು? ಮಹಾನಗರ ಪಾಲಿಕೆಯ ಆರೋಗ್ಯ ಅಧಿಕಾರಿಗಳು ಎಲ್ಲಿ ಹೋಗಿದ್ದಾರೆ? ಶಿವಮೊಗ್ಗದಲ್ಲಿ ಮಹಾನಗರ ಪಾಲಿಕೆಯ ಆರೋಗ್ಯ ಅಧಿಕಾರಿಗಳು ಇದನ್ನು ಗಮನಿಸಬೇಕು. ಆರೋಗ್ಯ ಅಧಿಕಾರಿಗಳು ಇಲ್ಲಿ ಇದ್ದಾರೋ ಇಲ್ಲವೋ ಎಂಬುದೇ ನಮಗೆ ಅರ್ಥವಾಗುತ್ತಿಲ್ಲದಂಥ ಯಕ್ಷ ಪ್ರಶ್ನೆಯಾಗಿದೆ. ಶಿವಮೊಗ್ಗ ಜಿಲ್ಲಾಡಳಿತ ಈ ನಿಟ್ಟಿನಲ್ಲಿ ಗಂಭೀರವಾದ ಕ್ರಮ ತೆಗೆದುಕೊಂಡು ಈ ಮಾಲೀಕನ ಅಂಗಡಿಯನ್ನು ತಕ್ಷಣ ಮುಚ್ಚಬೇಕೆಂದು ನಿಮ್ಮ CN23 ನ್ಯೂಸ್ ಚಾನಲ್ ಆಗ್ರಹಪಡಿಸುತ್ತದೆ. ನೋಡ್ರಿ, ಅಲ್ಲಿನ ಆ ಗಲೀಜು ಗಬ್ಬು ನೀರನ್ನು ತೆಗೆದುಕೊಂಡು ರಸ್ತೆ ಮಧ್ಯೆ ಡಿವೈಡರ್ಗೆ ಸುರಿಸುತ್ತಿರುವಂಥ ಮಾಲೀಕನಿಗೆ ಸರಿಯಾದ ಶಾಸ್ತಿಯಾಗಲೇಬೇಕು ಕಣ್ರಿ. ಗಬ್ಬು ನಾರುತ್ತಿರುವ ಶಾಂತಿ ಮಟನ್ ಸ್ಟಾಲ್, ಆ ಏರಿಯಾದ ವಾತಾವರಣವನ್ನೇ ಕುಲಗೆಡಿಸುತ್ತಿರುವ ಶಾಂತಿ ಮಟನ್ ಸ್ಟಾಲಿಗೆ ಮಹಾನಗರ ಪಾಲಿಕೆ ಯಾವಾಗ ಫುಲ್ ಸ್ಟಾಪ್